ಹಾಯ್ ಹಲೋ ಫ್ರೆಂಡ್ಸ್. ಈಗ ನಾವು ಮೇ 4 ಮತ್ತು 5 2024ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಡೋ ಸ್ಮಾರ್ಟ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಸ್ಮಾರ್ಟ್ ಸಿಸ್ಟಮ್ ಎಂಬುದು ಒಂದು ಟಾರ್ಪಿಡೋ ಆಗಿದೆ. ನೋಡಿ, ಇದೊಂದು ಟಾರ್ಪಿಡೋ ಆಗಿದೆ. ಟಾರ್ಪಿಡೋ ಎಂಬುದು ಒಂದು ಜಲಾಂತರ್ಗಾಮಿ ಹಡಗು ಆಗಿರ್ಬೋದು, ಏರೋಪ್ಲೇನ್ ಮೂಲಕ ಉಡಾವಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಅಂದರೆ ಸ್ವಯಂ ಚಾಲಿತ ನೀರೊಳಗಿನ ಒಂದು ವ್ಯವಸ್ಥೆ, ಟಾರ್ಪಿಡೋ ಅಂತ ಕರಿತೀವಿ ಇದನ್ನು ನಾವು. ಈ ಟಾರ್ಪಿಡೋ ವ್ಯವಸ್ಥೆ ಇದೀಗ ಸ್ಮಾರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಈ ಸ್ಮಾರ್ಟ್ ಸಿಸ್ಟಮ್ ಎಂಬುದು ಒಂದು ಟಾರ್ಪಿಡೋ ಆಕಾರದ ಒಂದು ವ್ಯವಸ್ಥೆಯಾಗಿದೆ. ಸೊ ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು DRDO. ಹಾಗಾದರೆ ಏನಿದು ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಇದೊಂದು ಲಾಂಗ್ ರೇಂಜ್ ಆ್ಯಂಟಿ ಸಬ್ಮಿರನ್ ಮಿಸೈಲ್ ಸಿಸ್ಟಮ್ ಆಗಿದೆ. ನೋಡಿ, ಅಂದರೆ ದೀರ್ಘ ಶ್ರೇಣಿಯ ಆ್ಯಂಟಿ ಸಬ್ಮಿರನ್ ಜಲಾಂತರ್ಗಾಮಿ ನೌಕೆ. ನೋಡಿ, ಇದೊಂದು ಸ್ಮಾರ್ಟ್ ಸಿಸ್ಟಮ್ ಇಲ್ಲಿ ನೀವು ಗಮನಿಸಬಹುದು. DRDO ಲಾಂಚ್ ಮಾಡಿದೆ. ಇದೊಂದು ಸಬ್ಮಿರನ್ ಆಗಿದೆ, ಅಂದರೆ ಲಾಂಗ್ ರೇಂಜ್ ದೀರ್ಘ ಶ್ರೇಣಿ, ಅಂದರೆ ಸರಿಸುಮಾರು 643 ಕಿಲೋಮೀಟರ್ ಪ್ರಯಾಣಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಿಶಿಷ್ಟವಾಗಿರತಕ್ಕಂಥ ಒಂದು ದೀರ್ಘ ಶ್ರೇಣಿಯ ಆ್ಯಂಟಿ ಸಬ್ಮಿರನ್ ಆಗಿದೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಸೊ DRDO ಇದನ್ನು ಒಡಿಸ್ಸಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ. ಹಾಗಾದರೆ ಕೇಳ್ಬೋದು, ಡಾಕ್ಟರ್ APJ ಅಬ್ದುಲ್ ಕಲಾಂ ಒಂದು ಉಡಾವಣಾ ವ್ಯವಸ್ಥೆ ಎಲ್ಲಿದೆ ಅಂತ ಒಡಿಸ್ಸಾದ ಕರಾವಳಿಯಲ್ಲಿ ಕಂಡುಬರುತ್ತದೆ. ಸೊ ಇಲ್ಲಿ ಈ ಸ್ಮಾರ್ಟ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಸ್ಮಾರ್ಟ್ ವ್ಯವಸ್ಥೆಯ ಬಗ್ಗೆ ನಾವು ನೋಡೋದಾದರೆ, ಸ್ಮಾರ್ಟ್ ಏನಿದೆ ಇದೊಂದು ಮುಂದಿನ ಪೀಳಿಗೆಯ ಕ್ಷಿಪಣಿ ಆಧಾರಿತ ಹಗುರವಾಗಿರತಕ್ಕಂಥ ಟಾರ್ಪಿಡೋ ವಿತರಣಾ ವ್ಯವಸ್ಥೆಯಾಗಿದೆ. ಒಂದು ಮುಂದಿನ ಪೀಳಿಗೆಯ ಕ್ಷಿಪಣಿ ಆಧಾರಿತ ಹಗುರವಾಗಿರತಕ್ಕಂಥ ಒಂದು ಟಾರ್ಪಿಡೋ ವಿತರಣಾ ವ್ಯವಸ್ಥೆಯಾಗಿದೆ. ಅಂದರೆ ಟಾರ್ಪಿಡೋ ವಿತರಣಾ ವ್ಯವಸ್ಥೆ ಅಂದರೆ, ಟಾರ್ಪಿಡೋ ಅಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಸೊ ಅದೊಂದು ಜಲಾಂತರ್ಗಾಮಿ ಹಡಗು ಅಥವಾ ಏರೋಪ್ಲೇನಿಂದ ಉಡಾವಣೆಯಾಗುವ ಸಿಗರ್ ಆಕಾರದ ಸ್ವಯಂಚಾಲಿತ ನೀರೊಳಗಿನ ಒಂದು ವ್ಯವಸ್ಥೆ. ಓಕೆ, ಸೊ ಭಾರತೀಯ ನೌಕಾಪಡೆಗಾಗಿ DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಇದು 643 ಕಿಲೋಮೀಟರ್ವರೆಗೆ ಪ್ರಯಾಣಿಸಬಲ್ತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಟಾರ್ಪಿಡೋ ಅಂದ್ರೇನು. ನೋಡಿ, ಟಾರ್ಪಿಡೋ ಅಂದ್ರೇನು ಅಂದರೆ, ಟಾರ್ಪಿಡೋ ಎಂಬುದು ಒಂದು ಜಲಾಂತರ್ಗಾಮಿಯಾಗಿದೆ. ನೋಡಿ, ಟಾರ್ಪಿಡೋ ಅಂದ್ರೇ ಒಂದು ಜಲಾಂತರ್ಗಾಮಿ ಅಥವಾ ಒಂದು ಹಡಗು ಅಥವಾ ಒಂದು ಏರೋಪ್ಲೇನ್ನಿಂದ ಉಡಾವಣೆಯಾಗುವ ಸಿಗರ್ ಆಕಾರದ ಸ್ವಯಂ ಚಾಲಿತ ನೀರೊಳಗಿನ ಕ್ಷಿಪಣಿ. ಹಾಗಾದರೆ ಟಾರ್ಪಿಡೋ ಎಂಬುದು ಒಂದು ಕ್ಷಿಪಣಿ ಎಂಬುದು ನಿಮಗೆ ನೆನಪಿರಬೇಕು. ಓಕೆ, ಟಾರ್ಪಿಡೋ ಅಂದರೆ ಅದೊಂದು ಕ್ಷಿಪಣಿಯಾಗಿದೆ. ಅಂದರೆ ಯಾವ ರೀತಿಯ ಕ್ಷಿಪಣಿ ಅಂದರೆ, ಇದೊಂದು ಜಲಾಂತರ್ಗಾಮಿ ಕ್ಷಿಪಣಿಯಾಗಿರ್ಬೋದು, ಹಡಗು ಆಕಾರದ ಕ್ಷಿಪಣಿಯಾಗಿರ್ಬೋದು, ಏರೋಪ್ಲೇನ್ನಿಂದ ಉಡಾವಣೆಯಾಗ್ತಕ್ಕಂಥ ಒಂದು ಕ್ಷಿಪಣಿಯಾಗಿರ್ಬೋದು. ಸೊ ಅಂದರೆ ಇದು ಸ್ವಯಂ ಚಾಲಿತ ನೀರೊಳಗಿನ ಕ್ಷಿಪಣಿ. ಓಕೆ, ಟಾರ್ಪಿಡೋ ಅಂದರೆ. ಸೊ ಅಂದರೆ ಇದು ಮುಂದಿನ ಪೀಳಿಗೆಯ ಸ್ಮಾರ್ಟ್ ಸಿಸ್ಟಮ್ ಆಗಿದೆ, ಇದು ಒಂದು ಟಾರ್ಪಿಡೋ ವ್ಯವಸ್ಥೆ. ಓಕೆ, ಆಲ್ರೆಡಿ DRDO ಅಭಿವೃದ್ಧಿಪಡಿಸಿದ ಒಂದು ಅತ್ಯಂತ ಪ್ರಮುಖ ಟಾರ್ಪಿಡೋ ಅಂದರೆ ಅದು ವರ್ಣಾಸ್ತ್ರ ಅಂತ ಕರಿತೀವಿ. ವರ್ಣಾಸ್ತ್ರ ಎಂಬುದು ಒಂದು ಉಡಾವಣಾ ವಾಹನವಾಗಿರತಕ್ಕಂಥದ್ದು. ಸೊ ಇದೊಂದು ಟಾರ್ಪಿಡೋ ವರ್ಣಾಸ್ತ್ರ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟು. DRDO ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಟಾರ್ಪಿಡೋ ವ್ಯವಸ್ಥೆ ಇದು, ವರ್ಣಾಸ್ತ್ರ ಎಂಬುದು. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಮೇ 1ರಂದು ಆಚರಿಸಲಾಗುತ್ತದೆ. ಹಾಗಾದರೆ ಭಾರತ ಸರ್ಕಾರವು ಈ ಶ್ರಮ್ ಪೋರ್ಟಲನ್ನು ಯಾವಾಗ ಪ್ರಾರಂಭಿಸಿತು? ನೋಡಿ, ಈ ಶ್ರಮ್ ಪೋರ್ಟಲ್ ಇದು ಕೂಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಭಾರತದಲ್ಲಿ ಜಾರಿಯಲ್ಲಿರತಕ್ಕಂಥ ಅತ್ಯುನ್ನತ ಪೋರ್ಟಲ್ ಆಗಿದೆ. ಈ ಪೋರ್ಟಲ್ ಯಾವಾಗ ಜಾರಿಗೆ ಬಂದಿದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಆಗಸ್ಟ್ 26, 2021ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಈ ಶ್ರಮ್ ಪೋರ್ಟಲ್. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಇಂಟರ್ನ್ಯಾಷನಲ್ ಲೇಬರ್ ಡೇ ಪ್ರತಿ ವರ್ಷ ನಾವು ಮೇ 1ರಂದು ಆಚರಣೆ ಮಾಡ್ತೀವಿ. ಸೊ ನೋಡಿ, ಪ್ರತಿ ವರ್ಷ ಮೇ 1ಅನ್ನು ಭಾರತ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ
ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇದು ದುಡಿಯುವ ಜನರ ಕೊಡುಗೆ ಮತ್ತು ಅವರ ಕಾರ್ಮಿಕ ವರ್ಗದ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತದೆ ಇದು. ಓಕೆ, ಸೊ ಇದರ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಮೂಲ ಬಗ್ಗೆ ನೋಡೋದಾದರೆ 1886 ಮೇ 1ರಂದು ಅಮೆರಿಕನ್ ಕೈಗಾರಿಕಾ ನಗರವಾದ ಚಿಕಾಗೋದಲ್ಲಿ ಕಾರ್ಮಿಕ ಒಕ್ಕೂಟದ ಮುಷ್ಕರದಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಗುರುತಿಸಲಾಗುತ್ತದೆ. ನೋಡಿ, ಕಾರ್ಮಿಕ ಮುಷ್ಕರ ಆಗಿದೆ ಇದೊಂದು. ಮೇ 1 ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ಕಾರ್ಮಿಕ ಮುಷ್ಕರ. ಓಕೆ, ಸೊ ಈ ತರಹದ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಮುಷ್ಕರವಾಗಿದ್ದು ಕಾರ್ಮಿಕರು ಕಾರ್ಮಿಕ ವರ್ಗಕ್ಕೆ 8 ಗಂಟೆಗಳ ಕೆಲಸದ ದಿನ ಕೊಡಬೇಕು ಎಂದು ಒತ್ತಾಯಿಸ್ತಾರೆ. ಇಲ್ಲಿ ಅಂದರೆ ಕಾರ್ಮಿಕರಿಗೆ ಹೆಚ್ಚಿನ ಕೆಲಸದ ದಿನಗಳನ್ನು ಕೊಟ್ಟರೆ ಹೆಚ್ಚಿನ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅವರಿಗೆ. ಓಕೆ, ಕಡಿಮೆ ಗಂಟೆ ಅಂತಂದರೆ ಕಡಿಮೆ ಸ್ಯಾಲ್ರಿ, ಹೆಚ್ಚಿನ ಅಂದರೆ ಓವರ್ ಟೈಮ್ ಡ್ಯೂಟಿಗಳೇನಾದರೂ ಇದ್ದರೆ ಹೆಚ್ಚಿನ ಸ್ಯಾಲ್ರಿ ಸಿಗ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಚಿಕಾಗೋದಲ್ಲಿ ಕಾರ್ಮಿಕ ಒಕ್ಕೂಟದ ಮುಷ್ಕರ ನಡೆಯುತ್ತದೆ. ಸೊ ಈ ಮೇ 1ರಂದು ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಈ ದಿನವನ್ನಾಗಿ ಗುರುತು ಮಾಡಲಾಗುತ್ತದೆ. ಈ ಮೂಲಕ ಮೇ 4 1886ರಂದು ಚಿಕಾಗೋದ ಎಮಾರ್ಕೇಟ್ನಲ್ಲಿ ಕಾರ್ಮಿಕರ ಪ್ರದರ್ಶನದ ಸಮಯದಲ್ಲಿ ಬಾಂಬ್ ಸ್ಫೋಟ ಸಂಭವಿಸುತ್ತದೆ. ಇದು ಪೊಲೀಸರ ಗುಂಡಿನ ದಾಳಿಗೆ ಕಾರಣವಾಗುತ್ತದೆ. ಇದರಿಂದಾಗಿ ಕೆಲವು ನಾಗರಿಕರು ಸಾವನ್ನಪ್ಪಿದರು. ಈ ಘಟನೆಯು ಎಮಾರ್ಕೇಟ್ ಘಟನೆ ಎಂದು ಪ್ರಸಿದ್ಧ ಪಡೆದಿದೆ. ನೋಡಿ, ಎಮಾರ್ಕೇಟ್ ಘಟನೆ, ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸುದ್ದಿಯಲ್ಲಿರ್ತಕ್ಕಂಥ ಎಮಾರ್ಕೇಟ್ ಘಟನೆ ಅಥವಾ ಎಮಾರ್ಕೇಟ್ ಘಟನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂದು ಕಾರ್ಮಿಕ ಮುಷ್ಕರವಾಗಿದೆ ಸ್ನೇಹಿತರೆ. ಓಕೆ, ಅಲ್ಲಿ ಬಾಂಬು ಸ್ಫೋಟ ಕೂಡ ಸಂಭವಿಸುತ್ತದೆ. ಇನ್ನು ಮುಖ್ಯವಾಗಿ ಹವಾಮಾನ ಬದಲಾವಣೆಯ ನಡುವೆ ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವುದು ಎಂಬುದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ 2024ರ ಥೀಮ್ ಆಗಿದೆ. ನೋಡಿ, 2024ರ ಥೀಮ್ ಎನ್ಶೂರ್ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಹೆಮಿಸ್ಟ್ ಕ್ಲೈಮೇಟ್ ಚೇಂಜ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಹಾಗಾದರೆ ಭಾರತದಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಒಂದು ವಿಶಿಷ್ಟ ಯೋಜನೆಗಳು ಕೂಡ ಇದ್ದಾವೆ. ಅದರಲ್ಲಿ ಒಂದನೇದಾಗಿ ನಾವು ನೋಡೋಣ ಈ ಶ್ರಮ ಪೋರ್ಟಲ್. ಇದು ದೇಶದಾದ್ಯಂತ, ನೋಡಿ ಇಡೀ ಭಾರತದಾದ್ಯಂತ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಣಿ ಮಾಡ್ತಕ್ಕಂಥ ಒಂದು ಪ್ರಮುಖ ಪೋರ್ಟಲ್ ಇದು. ಇದನ್ನು ಭಾರತ ಸರ್ಕಾರ 26 ಆಗಸ್ಟ್ 2021ರಂದು ಪ್ರಾರಂಭಿಸಿದೆ. ಇನ್ನೊಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ. ಶ್ರಮಯೋಗಿ ಮನ್ಧನ್ ಯೋಜನೆ ಇದು ಏನು ಮಾಡುತ್ತದೆ? ಇದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆಯ ಪಿಂಚಣಿ ಯೋಜನೆಯಾಗಿದೆ. ನೋಡಿ, ಇದು ಪಿಂಚಣಿ ಯೋಜನೆ. ಓಕೆ, ಸೊ ಈ ಪಿಂಚಣಿ ಯೋಜನೆ, ಸೊ ಇದರ ಅಡಿಯಲ್ಲಿ ಫಲಾನುಭವಿಯು 60 ವರ್ಷ ತಲುಪಿದ ನಂತರ ಆ ಫಲಾನುಭವಿಗಳಿಗೆ ತಿಂಗಳಿಗೆ 3,000 ಕನಿಷ್ಠ ಖಚಿತವಾದ ಪಿಂಚಣಿಯನ್ನು ಪಡೀತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟು. ಈ ಶ್ರಮ್ ಪೋರ್ಟಲ್ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ತಾರೆ. ತದನಂತರ ಆತ ಕಾರ್ಮಿಕಂದು ಗುರುತು ಮಾಡಿಕೊಂಡು 60 ವರ್ಷ ಮೇಲ್ಪಟ್ಟರೆ ಕೇಂದ್ರ ಸರ್ಕಾರದಿಂದ ಆತನಿಗೆ ಪಿಂಚಣಿ ದೊರೆಯುತ್ತದೆ. ಯಾವ ಯೋಜನೆಯಡಿ? ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಕರಿತೀವಿ. ಈ ಯೋಜನೆಯಡಿ ತಿಂಗಳಿಗೆ ಅವರಿಗೆ 3,000 ಕನಿಷ್ಠ ವೇತನ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ವರ್ಷದಂದು ಬೀದಿ ವ್ಯಾಪಾರಿಗಳ ಕಾಯ್ದೆ, ಅಂದರೆ ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮತ್ತು ಬೀದಿ ಮಾರಾಟದ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದೆ? ಸರಿಯಾದಂಥ ಉತ್ತರ ಮೇ 1, 2014. ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮೇ 1, 2014ರಲ್ಲಿ ಬೀದಿ ವ್ಯಾಪಾರಿಗಳ ಕಾಯ್ದೆ ಜಾರಿಗೆ ಬಂದಿದೆ. ಸೊ ಯಾಕೆ ಸುದ್ದಿಯಲ್ಲಿದೆ? ನೋಡಿ, ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ನೋಡಿ, ಸ್ಟ್ರೀಟ್ ವಂಡರ್ಸ್ ಆ್ಯಕ್ಟ್. ಓಕೆ, ಸೊ ನೋಡಿ, ಸ್ಟ್ರೀಟ್ ವಂಡರ್ಸ್ ಆ್ಯಕ್ಟ್ ಇದೀಗ ಇಂಪ್ಲಿಮೆಂಟ್ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಕಾರಣ ಏನು ಅಂದರೆ, ಈ ಆ್ಯಕ್ಟ್ ಜಾರಿಗೆ ಬಂದು ಈ ವರ್ಷಕ್ಕೆ 10 ವರ್ಷ, ಒಂದು ದಶಕವನ್ನು ಪೂರೈಸುತ್ತದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಇದನ್ನು ಅಭಿವೃದ್ಧಿಗಾಗಿ ವಿಶೇಷ ಕಾಳಜಿಯನ್ನು ವಹಿಸ್ತಕ್ಕಂಥ ಒಂದು ಸಂದರ್ಭವಾಗಿದೆ. ಮೇ 1, 2014ರಲ್ಲಿ ಬೀದಿ ವ್ಯಾಪಾರಿಗಳ ಕಾಯ್ದೆ ಜಾರಿಗೆ ಬಂದು ದಶಕ ಕಳೆದಿದೆ. ಭಾರತೀಯ ಸಮಾಜದಲ್ಲಿ ಬೀದಿ ವ್ಯಾಪಾರಿಗಳ ಮಹತ್ವವೇನು? ನೋಡಿ, ಬೀದಿ ವ್ಯಾಪಾರಿಗಳು ಯಾವುದೇ ನಗರದ ಜನಸಂಖ್ಯೆಯ, ಭಾರತದ ಯಾವುದೇ ನಗರದ ಜನಸಂಖ್ಯೆಯ 2.5ರಷ್ಟು ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ನಗರ ಜೀವನದಲ್ಲಿ ಬಹುಮುಖಿ ಪಾತ್ರಗಳನ್ನು ವಹಿಸುತ್ತಾರೆ ಅವರು. ಓಕೆ, ಸೊ ಇವೆಲ್ಲ ಕಾರಣಕ್ಕಾಗಿ ಇಂಪಾರ್ಟೆಂಟು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸ್ಫೋಟಗೊಂಡಿರುವ ಲಾ ಕುಂಬ್ರೆ ಜ್ವಾಲಾಮುಖಿ ಕೆಳಗಿನ ಯಾವ ದ್ವೀಪದಲ್ಲಿ ಕಂಡುಬರುತ್ತದೆ?
ಲಾ ಕುಂಬ್ರೆ ಜ್ವಾಲಾಮುಖಿ. ಸರಿಯಾದಂಥ ಉತ್ತರ ಗ್ಯಾಲಪಗೋಸ್ ದ್ವೀಪ. ನೋಡಿ, ಗ್ಯಾಲಪಗೋಸ್ ದ್ವೀಪ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕಂಡು ಬರ್ದಿರತಕ್ಕಂಥ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ರೇರ್ ಹ್ಯಾಬಿಟೇಟ್ ಆಗಿದೆ ಇದೊಂದು. ಓಕೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಗ್ಯಾಲಪಗೋಸ್ ದ್ವೀಪಗಳಲ್ಲಿನ ಲಾ ಕುಂಬ್ರೆ ಜ್ವಾಲಾಮುಖಿ. ನೋಡಿ, ಲಾ ಕುಂಬ್ರೆ ಜ್ವಾಲಾಮುಖಿಯಿಂದ ಇತ್ತೀಚಿನ ಭೀಕರ ಸ್ಫೋಟಗೊಂಡಿದೆ ಅಲ್ಲಿ. ಇದರಿಂದಾಗಿ ಅಲ್ಲಿ ಕಂಡು ಬರತಕ್ಕಂಥ ಅಪರೂಪದ ಭೂ ಇಗುವಾನ ಅಂತ ಕರಿತೀವಿ. ನೋಡಿ, ಭೂ ಇಗುವಾನ. ಸೊ ಭೂ ಇಗುವಾನಸ್ಗಳ ಆವಾಸ ಸ್ಥಾನವನ್ನು ನಾಶಪಡಿಸ್ತಾ ಇದೆ. ಸೊ ಈ ಇಗುವಾನಸ್ಗಳಂದ್ರೇನು? ನೋಡಿ, ಇಗುವಾನಸ್ ಎಂಬುದು ಒಂದು ಹಲ್ಲಿಯ ಜಾತಿಗೆ, ಅಂದರೆ ಕೊಮೊಡೋ ಡ್ರಾಗನ್ ಜಾತಿಗೆ ಸೇರಿರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಪ್ರಾಣಿ. ಇದು ಕೇವಲ ಲಾ ಕುಂಬ್ರೆ ಜ್ವಾಲಾಮುಖಿಯಲ್ಲಿ, ಅಂದರೆ ಈ ಒಂದು ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಸೊ ಆ ದ್ವೀಪಗಳಲ್ಲಿ ಕಂಡುಬರತಕ್ಕಂಥ ಇದರಿಂದಾಗಿ, ಈ ಸ್ಫೋಟದಿಂದಾಗಿ ಅವು ಅವಸಾನದ ಅಂಚಿನಲ್ಲಿ ತಲುಪಿದೆ ಎಂದು ವರದಿ ಮಾಡಿದೆ. ಇವಿಲ್ಲಿ ಗಮನಿಸಬಹುದು, ಇವೇ ಆ ಒಂದು ರೀತಿಯಾಗಿರತಕ್ಕಂಥ ಇಗುವಾನಗಳು ಅಂತ ಹೇಳ್ತೀವಿ. ಕೇಳ್ಬೋದು, ಇಗುವಾನಗಳು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಒಂದು ಭೂ ಇಗುವಾನಗಳು ಎಲ್ಲಿ ಕಂಡುಬರುತ್ತವೆ ಅಂತಂದು. ಓಕೆ, ಸೊ ಲಾ ಕುಂಬ್ರೆ ಜ್ವಾಲಾಮುಖಿ ಎಲ್ಲಿ ಇದು ಇದೆ ಅಂತಂದರೆ, ಇದೊಂದು ಫರ್ನಾಂಡಿಸ್ ದ್ವೀಪದಲ್ಲಿದೆ. ಗ್ಯಾಲಪಗೋಸ್ ದ್ವೀಪಗಳಲ್ಲಿನ 3ನೇ ಅತಿ ದೊಡ್ಡ ದ್ವೀಪ ಇದು. ಇದು ಇಕ್ವೆಡಾರ್ನ ಭೂಭಾಗದಿಂದ 1125 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡಿ. ಪ್ಲಾಸ್ಟಿಕ್ ಮಾಲಿನ್ಯದ ಕುರಿತು ಅಂತಾರಾಷ್ಟ್ರೀಯ ಕಾನೂನುಬದ್ಧ ಒಪ್ಪಂದವನ್ನು ಅಭಿವೃದ್ಧಿಪಡಿಸಲು ಇಂಟರ್ ಗವರ್ನಮೆಂಟಲ್ ನೆಗೋಷಿಯೇಟಿಂಗ್ ಕಮಿಟಿಯ, ಅಂದರೆ INC 4ನೇ ಅಧಿವೇಶನವು ಇತ್ತೀಚೆಗೆ ಯಾವ ದೇಶದಲ್ಲಿ ಪ್ರಾರಂಭವಾಗಿದೆ? ಓಕೆ, ಸೊ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಕೆನಡಾ. ಕೆನಡಾ ದೇಶದ ಒಟ್ಟುವಾದಲ್ಲಿ ಪ್ರಾರಂಭವಾಗಿದೆ. ನೋಡಿ, ಇದು ಏಪ್ರಿಲ್ 23ರಿಂದ 29ರವರೆಗೆ ಕೆನಡಾ ದೇಶದ ಒಟ್ಟುವಾದಲ್ಲಿ ನಡೆದಿದೆ. ಸೊ ಇಂಟರ್ ಗವರ್ನಮೆಂಟಲ್ ನೆಗೋಷಿಯೇಟಿಂಗ್ ಕಮಿಟಿ ಅಭಿವೃದ್ಧಿಪಡಿಸಿರತಕ್ಕಂಥದ್ದು. ಇದೊಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ತಡಿತಕ್ಕಂಥ ಒಂದು ಪ್ರಮುಖ ವೇದಿಕೆಯಾಗಿದೆ. ಅಂದರೆ ವಿಶ್ವ ಮಟ್ಟದಲ್ಲಿ ಪ್ಲಾಸ್ಟಿಕ್ನ ಒಂದು ಮಾಲಿನ್ಯವನ್ನು ತಡೆಯುವ ಉದ್ದೇಶದಿಂದಾಗಿ ಎಲ್ಲ ದೇಶಗಳು ಸೇರಿಕೊಂಡು ಒಪ್ಪಂದ ಮಾಡಿಕೊಳ್ತಕ್ಕಂಥ ಒಂದು ಪ್ರಮುಖ ಸಭೆ ಇದು. ಸೊ ಈ ಸಭೆಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಈ ತರಹದ ಕ್ವಶನ್ಗಳನ್ನೇ ಹೆಚ್ಚಿನ ಮಾಹಿತಿ ಇದರಲ್ಲಿ ಕೇಳ್ತಾರೆ. ಸಾಗರ ಪರಿಸರ ಸೇರಿದಂತೆ, ನೋಡಿ, ಸಾಗರ ಪರಿಸರ ಸೇರಿದಂತೆ ಪ್ಲಾಸ್ಟಿಕ್ ಮಾಲಿನ್ಯದ ಮೇಲೆ ಅಂತಾರಾಷ್ಟ್ರೀಯ ಕಾನೂನುಬದ್ಧ ಸಾಧನ. ಓಕೆ, ಸೊ ಇವೆರಡರ ಮೇಲೆ, ಅಂದರೆ ಸಾಗರ ಪರಿಸರ ವ್ಯವಸ್ಥೆ, ಪ್ಲಾಸ್ಟಿಕ್ ಮಾಲಿನ್ಯದ ಮೇಲೆ ಇವೆರಡಕ್ಕೂ ಕುರಿತಂತೆ ಅಂತಾರಾಷ್ಟ್ರೀಯ ಕಾನೂನುಬದ್ಧ ಸಾಧನವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದಾಗಿ 4ನೇ ಕಮಿಟಿಯನ್ನು ಏಪ್ರಿಲ್ 23ರಿಂದ 29ರವರೆಗೆ ಕೆನಡಾ ದೇಶದ ಒಟ್ಟುವಾದಲ್ಲಿನ ಶಾ ಸೆಂಟರ್ನಲ್ಲಿ ನಡೆಸಲಾಯಿತು. 2022ರಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು 2024ರ ಅಂತ್ಯದ ವೇಳೆಗೆ ಪ್ಲಾಸ್ಟಿಕ್ ಮಾಲಿನ್ಯದ ಮೇಲೆ ಅಂತಾರಾಷ್ಟ್ರೀಯ ಕಾನೂನುಬದ್ಧ ಸಾಧನವನ್ನು ಅಭಿವೃದ್ಧಿಪಡಿಸಲು ಬದ್ಧವಾಗಿವೆ. ಅಂದಿನಿಂದ ಕೆನಡಾ ಈ ಜಾಗತಿಕ ಒಪ್ಪಂದದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಗ್ರೀನ್ ನೋಬೆಲ್ ಎಂದೇ ಕರೆಯಲಾಗುವ 2024ರ ಪ್ರತಿಷ್ಠಿತ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಕೆಳಗಿನ ಯಾವ ಭಾರತೀಯ ವ್ಯಕ್ತಿಗೆ ನೀಡಲಾಗಿದೆ? ನೋಡಿ, ಗೋಲ್ಡ್ಮನ್ ಎನ್ವಿರಾನ್ಮೆಂಟ್ ಪ್ರೈಸ್. ಸೊ ಇದನ್ನು ಗ್ರೀನ್ ನೋಬೆಲ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಗ್ರೀನ್ ನೋಬೆಲ್ ಅಂದರೆ ಹಸಿರು ನೋಬೆಲ್ ಅಂತ ಕರಿತೀವಿ, ಅಂದರೆ ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಸಿರು ನೋಬೆಲ್ ಅಂತ ಕರಿತೀವಿ. ಇದನ್ನು ಭಾರತದ ಅಲೋಕ್ ಶುಕ್ಲಾರವರಿಗೆ ನೀಡಿ ಗೌರವಿಸಲಾಗಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ನೀಡಿದ್ರು. ಸೊ ಅಲೋಕ್ ಶುಕ್ಲಾ ರಿಸೀವ್ಡ್ ಗೋಲ್ಡ್ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ಅಂತ ಕರಿತೀವಿ. ಓಕೆ, ಸೊ ಹೆಚ್ಚಿನ ಮಾಹಿತಿ ನಾವು ನೋಡೋಣ. ಇವರು ಭಾರತದ ಛತ್ತೀಸ್ಗಢದ 43 ವಯಸ್ಸಿನ ಪರಿಸರ ಕಾರ್ಯಕರ್ತ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವರೊಬ್ಬರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು. ಪರಿಸರ ಕಾರ್ಯಕರ್ತ ಅಲೋಕ್ ಶುಕ್ಲಾ ಅವರಿಗೆ 2024ರ ಪ್ರತಿಷ್ಠಿತ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ನೀಡಲಾಗಿದೆ. ಶುಕ್ಲಾ ಅವರು 4,45,000 ಎಕರೆಗಳಷ್ಟು ಜೀವ ವೈವಿಧ್ಯ ಸಮೃದ್ಧವಾಗಿರತಕ್ಕಂಥ ಅಸ್ಡಿಯೋ ಅರಣ್ಯ. ನೋಡಿ, ಮುಖ್ಯವಾಗಿ 4,45,000 ಎಕರೆಗಳಷ್ಟು ಅಸ್ಡಿಯೋ ಅರಣ್ಯ ಏನಿದೆ. ಸೊ ಈ ಅರಣ್ಯದ ಅಭಿವೃದ್ಧಿಯಲ್ಲಿ
ಅವುಗಳನ್ನು ರಕ್ಷಿಸಿದಲ್ಲಿ ತಳಮಟ್ಟದ ಅಭಿಯಾನವನ್ನು ಕೈಗೊಂಡಿರ್ತಾರೆ ಇವರು. ಹಾಗಾದರೆ ಏನಿದು ಅಶ್ದಿಯೋ ಅರಣ್ಯ? ಇದೊಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ನೋಡಿ, ಅಶ್ದಿಯೋ ಅರಣ್ಯ ಮುಖ್ಯವಾಗಿ 657 ಚದುರ ಮೈಲುಗಳಷ್ಟು ವ್ಯಾಪಿಸಿದೆ. ಇಲ್ಲಿ ಹುಲಿಗಳು, ಏಷ್ಯನ್ ಆನೆಗಳು, ಚಿರತೆಗಳು, ಸೋಮಾರಿ ಕರಡಿಗಳು ಕಂಡುಬರ್ತವೆ ಅಲ್ಲಿ. ಸೊ ಇವು ಆವಸ್ಥ ಸ್ಥಾನದಲ್ಲಿ ಅಂಚಿನಲ್ಲಿವೆ, ಅಳಿವಿನ ಅಂಚಿನಲ್ಲಿರತಕ್ಕಂಥದ್ದು. ಇಲ್ಲಿ ಏನು ಮಾಡ್ತಾರೆ ಶುಕ್ಲರವರು ಅಂದರೆ, ಈ ಜೀವಿಗಳಿಗೆ ತೊಂದರೆ ಕೊಡುತ್ತಿದ್ದಂತಹ ಕಲ್ಲಿದ್ದಲು ಬ್ಲಾಕ್ಗಳನ್ನು ರದ್ದು ಮಾಡಲು ಕಾರಣವಾಗ್ತಾರೆ. ಯಾವಾಗ? ಜುಲೈ 2022ರಲ್ಲಿ ರಾಜ್ಯ ಸರ್ಕಾರವು ಅಲ್ಲಿನ 21 ಕಲ್ಲಿದ್ದಲು ಬ್ಲಾಕ್ಗಳನ್ನು ರದ್ದುಗೊಳಿಸಲು ಕಾರಣವಾಗ್ತಾರೆ ಅಲೋಕ್ ಶುಕ್ಲರವರು. ಓಕೆ, ತುಂಬಾ ಇಂಪಾರ್ಟೆಂಟು. ಕಾರಣ ಈ ಅಭೂತಪೂರ್ವವಾಗಿರತಕ್ಕಂಥ ಅಶ್ದಿಯೋ ಅರಣ್ಯವನ್ನು ಉಳಿಸುವ ಪ್ರಯತ್ನವಾಗಿತ್ತು ಮತ್ತು ಅಲ್ಲಿ ಅಳಿವಿನಂಚಿನಲ್ಲಿರತಕ್ಕಂಥ ಈ ಒಂದು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಇತ್ತು. ಈ ಕಾರಣಕ್ಕಾಗಿ 4,45,000 ಹೆಕ್ಟರ್ ಪ್ರದೇಶವನ್ನು ಅವರು ಇಲ್ಲಿನ ಕಲ್ಲಿದ್ದಲು ನಿಕ್ಷೇಪದಿಂದ ಅಂದರೆ 21 ಕಲ್ಲಿದ್ದಲು ಗಣಿಗಳನ್ನು ನಿಲ್ಲಿಸ್ತಾರೆ. ಇನ್ನು ಮುಖ್ಯವಾಗಿ ಅಭೂತಪೂರ್ವ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಐಕಮತ್ಯವನ್ನು ಹುಟ್ಟು ಹಾಕುವ ಮೂಲಕ ಭಾರತದಲ್ಲಿ ಪರಿಸರ ನ್ಯಾಯಕ್ಕಾಗಿ ಅಶ್ದಿಯೋ ಚಳುವಳಿ ಮಾದರಿಯನ್ನು ಜಾರಿಗೆ ತರ್ತಾರೆ. ಅಶ್ದಿಯೋ ಚಳುವಳಿ ಇದರ ನೇತೃತ್ವವನ್ನು ವಹಿಸಿದಂಥವ್ರು ಯಾರು ಅಂತ ಕೇಳ್ಬೋದು. ಅಲೋಕ್ ಶುಕ್ಲರವರು ಎಂಬುದು ಗಮನದಲ್ಲಿರಲಿ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ಗ್ರೀನ್ ನೋಬೆಲ್ ಎಂದು ಕರೆಯಲಾಗುತ್ತದೆ. ಇದನ್ನು 6 ಖಂಡಗಳ ತಳಮಟ್ಟದ ಪರಿಸರ ಕಾರ್ಯಕರ್ತರಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. ರಿಚರ್ಡ್ ಮತ್ತು ರೋಡಾ ಗೋಲ್ಡ್ಮನ್ರಿಂದ 1989ರಂದು ಸ್ಥಾಪಿಸಲ್ಪಟ್ಟ ಈ ಬಹುಮಾನವು ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ವರ್ಧಿಸಲು ಅವರ ನಿರಂತರ ಪ್ರಯತ್ನಗಳಿಗಾಗಿ ವ್ಯಕ್ತಿಗಳನ್ನು ಗೌರವಿಸಲಾಗುತ್ತದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನ ನೀಡಿದೆ? ನೋಡಿ, ನವರತ್ನ ಸ್ಥಾನಮಾನ ಪಡೆದುಕೊಂಡಿದೆ. ಯಾವುದು? ಆಪ್ಷನ್ ನಂಬರ್ 4 ಇರೇಡಾ ಅಂತ ಕರಿತೀವಿ, IREDA. ಸೊ ಇತ್ತೀಚೆಗೆ ನವರತ್ನ ಸ್ಥಾನಮಾನ ಪಡೆದುಕೊಂಡಿದೆ. ಇದು ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ನವರತ್ನ ಸ್ಟೇಟಸ್ ಪಡೆದುಕೊಂಡಿದೆ ಇರೇಡಾ. ಓಕೆ, ಸೊ ಹೆಚ್ಚಿನ ಮಾಹಿತಿ ನೋಡಿ. ಇರೇಡಾ ಎಂಬುದು ಇದೊಂದು ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ ಅಂತ ಕರಿತೀವಿ. ಓಕೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ 1987ರಲ್ಲಿ ಸ್ಥಾಪಿಸಲಾದ ಇರೇಡಾ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನೋಡಿ, ಹಾಗಾದರೆ ಇದರ ಕಾರ್ಯವೇನು? ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆ. ನೋಡಿ, ಬ್ಯಾಂಕ್ ಅಲ್ಲ, ಬಟ್ ಹಣಕಾಸಿನ ಸಹಾಯ ಮಾಡತಕ್ಕಂಥ ಒಂದು ಪ್ರಮುಖ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ ಇದು. ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು. ಯಾವುದಕ್ಕಾಗಿ? ಭಾರತೀಯ ನವೀಕರಿಸಬಹುದಾದ ಇಂಧನ ಮತ್ತು ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ ಇದು. ಓಕೆ, ಸೊ ಇನ್ನು ಮುಖ್ಯವಾಗಿ ನವರತ್ನ ಸ್ಥಿತಿಯನ್ನು ಸ್ಥಿರವಾದ ಉನ್ನತ ಕಾರ್ಯಕ್ಷಮತೆ ಸೇರಿದಂತೆ ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ನೀಡಲಾಗಿದೆ ಎಂದು ವರದಿ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಕರ್ನಾಟಕದಲ್ಲಿ ಉದ್ಘಾಟನೆಗೊಳ್ಳಲಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಪವರ್ ಪ್ರಾಜೆಕ್ಟ್ ಯೋಜಿತ ಒಟ್ಟು ಡ್ಯಾಶ್ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 2000 ಮೆಗಾವ್ಯಾಟ್. ನೋಡಿ, ಇಡೀ ಭಾರತದಲ್ಲಿ ಅತಿ ದೊಡ್ಡ ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಇದೊಂದು ವಿದ್ಯುತ್ ಉತ್ಪಾದನಾ ಒಂದು ಪ್ರಾಜೆಕ್ಟ್ ಆಗಿದೆ. ಅದು ಶರಾವತಿ ಪಂಪ್ಡ್ ಸ್ಟೋರೇಜ್ ಪವರ್ ಪ್ರಾಜೆಕ್ಟಿಗೆ ಇದೀಗ ಉದ್ಘಾಟನೆಗೊಳ್ಳಲು ಸಿದ್ಧವಾಗಿದೆ. ಸರಿಸುಮಾರು 2000 ಮೆಗಾವ್ಯಾಟ್ ಉತ್ಪಾದನೆಗೊಳ್ಳಲಿದೆ. ಸೊ ನೋಡಿ, ಈ ಒಂದು ಮೆಗಾ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಈ ಸಂಸ್ಥೆ ಏನಿದೆ, ಸೊ ಇದು ಅದರಾಗೆ ದೊರೆತಿರ್ತಕ್ಕಂಥದ್ದು ಬ್ಯಾಗ್ಸ್ 2000 ಮೆಗಾವ್ಯಾಟ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಅಂದರೆ ನೋಡಿ, ಬ್ಯಾಗ್ ಮಾಡ್ತಾ ಇದೆ ಇದೀಗ. ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. ಈ ಕಂಪನಿಗೆ ದೊರೆತಿದೆ ಸ್ನೇಹಿತರೆ, ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಏನಿದೆ, ಇದು ನಮ್ಮ ಕರ್ನಾಟಕದಲ್ಲಿ ಆ ಶರಾವತಿ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ಅದು ಮುಂದುವರಿಸಲಿದೆ. ಓಕೆ, 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಸರಿಸುಮಾರು 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ತನ್ನ ವಿದ್ಯುತ್ ಬಿಕ್ಕಟ್ಟನ್ನು ಪರಿಹರಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ.
ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ ಏನಿದೆ ಗಮನಿಸಬಹುದು ಹೈದರಾಬಾದ್ ಮೂಲದ ಮೂಲಸೌಕರ್ಯ ಸಂಸ್ಥೆಯಾದಂತಹ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಸಂಬಂಧಪಟ್ಟಿದೆ. ಅಷ್ಟೇ ಅಲ್ಲದೆ ಇದು ದೇಶದಲ್ಲೇ ಅತಿ ದೊಡ್ಡ ಪಂಪ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕವಾಗಲಿರುವ ಈ ಯೋಜನೆಗೆ 8,000 ಕೋಟಿ ವೆಚ್ಚವಾಗಿದೆ. ನೋಡಿ, ಇದು ದೇಶದಲ್ಲೇ ಅತಿ ದೊಡ್ಡ ಪಂಪ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕವಾಗಲಿದೆ. ಓಕೆ, ಯೋಜನೆಯ ವಿವರ ನೋಡಿ. ಶರಾವತಿ ಪಂಪ್ಡ್ ಸ್ಟೋರೇಜ್ ಪವರ್ ಪ್ರಾಜೆಕ್ಟ್ ಯೋಜಿತ ಒಟ್ಟು 2,000 ಮೆಗಾವ್ಯಾಟ್. ಯೋಜನೆಯು ತಳಕಳಲೆಯನ್ನು ಮೇಲ್ಮಟ್ಟದ ಜಲಾಶಯವಾಗಿ ಮತ್ತು ಗೇರುಸೊಪ್ಪವನ್ನು ಕೆಳ ಆಣೆಕಟ್ಟೆಯಾಗಿ ಬಳಸಿಕೊಳ್ಳುತ್ತಾ ಇದೆ. ನೋಡಿ, ತಳಕಳಲೆ ಅಂತ ಕರಿತೀವಿ, ಕಳಲೆ. ಓಕೆ, ಸೊ ಯೋಜನೆ ಇದೇನು ಮಾಡುತ್ತದೆ, ತಳಕಳಲೆ ಅಂತಕ್ಕಂಥ ಸ್ಥಳವನ್ನು ಮೇಲ್ಮಟ್ಟದ ಜಲಾಶಯವಾಗಿ ಗೇರುಸೊಪ್ಪವನ್ನು ಕೆಳ ಆಣೆಕಟ್ಟೆಯಾಗಿ ಬಳಸ್ತಾ ಇದೆ. ಯೋಜನೆ ಒಟ್ಟು 8,000 ಕೋಟಿ ರೂಪಾಯಿ. ಯೋಜನೆಯ ಅನುಷ್ಠಾನದ ಅವಧಿ 5 ವರ್ಷಗಳು ಅಂತ ಹೇಳಿದೆ. ಶರಾವತಿ ನದಿಯು ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಓಕೆ, ಸೊ ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಪ್ರತಿಷ್ಠಿತ 2024ನೇ ಸಾಲಿನ 46ನೇ ಅಂಟಾರ್ಟಿಕ್ ಒಪ್ಪಂದದ ಸಮಾಲೋಚನಾ ಸಭೆಯು ಭಾರತದಲ್ಲಿ ಎಲ್ಲಿ ನಡೆಯಿತು? ಸಮಾಲೋಚನಾ ಸಭೆ ಅಂಟಾರ್ಟಿಕ್ ಒಪ್ಪಂದ ಕೇರಳದಲ್ಲಿ ನಡೆಯುತ್ತಿದೆ. ಇದು ಕೂಡ ಗಮನಿಸಬೇಕು. ಇದು ಮುಖ್ಯವಾಗಿ PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಭಾರತವು 46ನೇ ಅಂಟಾರ್ಟಿಕ್ ಒಪ್ಪಂದದ ಸಮಾಲೋಚನಾ ಸಭೆ. ನೋಡಿ, ಅಂಟಾರ್ಟಿಕ್ ಒಪ್ಪಂದ, ಹಾಗಾದರೆ ಕೇಳಬಹುದು ಅಂಟಾರ್ಟಿಕ್ ಒಪ್ಪಂದ ಯಾವ ಉದ್ದೇಶವನ್ನು ಹೊಂದಿದೆ? ಸೊ ನೋಡಿ, ಇದು ಪರಿಸರ ಸಂರಕ್ಷಣೆ ಸಮಿತಿಯ ಜೊತೆಗೆ ನೋಡಿ ಈ ಒಂದು ATCM 46 ಮತ್ತು ಪರಿಸರ ಸಂರಕ್ಷಣೆ ಸಮಿತಿಯ 26ನೇ ಸಭೆ CEP 26 ಮೇ 20ರಿಂದ 30, 2024ರಲ್ಲಿ ಕೇರಳದ ಕೊಚ್ಚಿಯಲ್ಲಿ ಆಯೋಜನೆಗೊಳ್ತಾ ಇದೆ. ನೋಡಿ, ಕೇರಳದ ಕೊಚ್ಚಿಯಲ್ಲಿ. ಇದನ್ನು ಕೇಂದ್ರದ ಭೂ ವಿಜ್ಞಾನ ಸಚಿವಾಲಯದ ಧ್ರುವ ಮತ್ತು ಸಾಗರ ಸಂಶೋಧನೆಯ ರಾಷ್ಟ್ರೀಯ ಕೇಂದ್ರವು ಸಭೆಯನ್ನು ಆಯೋಜಿಸುತ್ತದೆ. ಈ ಒಂದು 46ನೇ ATCM ಮತ್ತು 26ನೇ CEP ಸಭೆಗಳಲ್ಲಿ 60ಕ್ಕೂ ಹೆಚ್ಚು ದೇಶಗಳಿಂದ 350ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅಂಟಾರ್ಟಿಕ್ ಒಪ್ಪಂದ ಏನಿದು? ಅಂಟಾರ್ಟಿಕ್ ಒಪ್ಪಂದ, ಈ ಒಪ್ಪಂದವು 1959ರಲ್ಲಿ ವಾಷಿಂಗ್ಟನ್ DC ನಲ್ಲಿ 12 ದೇಶಗಳಿಂದ ಸಹಿ ಮಾಡಲ್ಪಟ್ಟಿತು. 1961ರಲ್ಲಿ ಜಾರಿಗೆ ಬಂದಿತು. ಪ್ರಸ್ತುತ 56 ದೇಶಗಳು ಅಂಟಾರ್ಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿವೆ. 1991ರಲ್ಲಿ ಅಂಟಾರ್ಟಿಕ್ ಒಪ್ಪಂದಕ್ಕೆ ಮ್ಯಾಡ್ರಿಡ್ ಪ್ರೋಟೋಕಾಲ್, ಅಂದರೆ ಈ ಒಪ್ಪಂದಕ್ಕೆ ಪರಿಸರ ಸಂರಕ್ಷಣೆಯ ಪ್ರೋಟೋಕಾಲ್ ಅಡಿಯಲ್ಲಿ ಪರಿಸರ ಸಂರಕ್ಷಣೆಗಾಗಿ ಸಮಿತಿಯನ್ನು ಸ್ಥಾಪಿಸಿತು. ಪರಿಸರ ಸಂರಕ್ಷಣೆಗಾಗಿ ಸಮಿತಿಯು ಅಂಟಾರ್ಟಿಕಾದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸಂರಕ್ಷಣೆ ಕುರಿತು ಅಂಟಾರ್ಟಿಕ್ ಒಪ್ಪಂದದ ಸಮಾಲೋಚನಾ ಸಭೆಗೆ ಸಲಹೆ ನೀಡಿತು. ನೋಡಿ, ಹಾಗಾದರೆ ಅಂಟಾರ್ಟಿಕ್ ಒಪ್ಪಂದದ ಮೇಜರ್ ಅಥವಾ ಮೂಲ ಉದ್ದೇಶ ಪರಿಸರ ಸಂರಕ್ಷಣೆಯಾಗಿದೆ. ಅಂದರೆ ಅಂಟಾರ್ಟಿಕ್ ಏನಿದೆ ಅವು ಸಂಶೋಧನೆಗೆ ಅತ್ಯುನ್ನತವಾಗಿರತಕ್ಕಂಥ ಒಂದು ಪ್ಲೇಸ್. ಅದು ಎಲ್ಲ ದೇಶಗಳು ಅಲ್ಲಿ ತಮ್ಮದೇ ಆಗಿರತಕ್ಕಂಥ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿವೆ. ಇಲ್ಲಿ ಪರಿಸರ ಸಂರಕ್ಷಣೆ ಮುಖ್ಯ ಕಾಳಜಿಯಾಗಿದೆ. ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಈ ಒಂದು ಅಂಟಾರ್ಟಿಕ್ ಒಪ್ಪಂದಕ್ಕೆ ಎಲ್ಲ ದೇಶಗಳು ಸಹಿ ಹಾಕಿ ಅಲ್ಲಿನ ಪರಿಸರವನ್ನು ಕಾಪಾಡುತ್ತದೆ. ಅಂಟಾರ್ಟಿಕ್ ಒಪ್ಪಂದದ ಶಾಶ್ವತ ಕಾರ್ಯದರ್ಶಿ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿದೆ. ನೋಡಿ, ಶಾಶ್ವತ ಕಾರ್ಯದರ್ಶಿಯ ಕೇಂದ್ರ ಕಚೇರಿ ಅರ್ಜೆಂಟೀನಾ ದೇಶದ ಬ್ಯೂನಸ್ ಐರಿಸ್ನಲ್ಲಿದೆ. ಭಾರತ ಮತ್ತು ಅಂಟಾರ್ಟಿಕಾ ಬಗ್ಗೆ ನಾವು ನೋಡೋಣ. ಭಾರತವು 1983ರಲ್ಲಿ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಂಪಾರ್ಟೆಂಟ್ ಆಗುತ್ತೆ, 1983ರಲ್ಲಿ ಸಹಿ ಹಾಕಿದೆ. ಭಾರತವು 2022ರಲ್ಲಿ ಅಂಟಾರ್ಟಿಕ್ ಕಾಯ್ದೆಯ ಜಾರಿ ಮಾಡಿದೆ. ನೋಡಿ, ಮೊನ್ನೆನು 2022ರಲ್ಲಿ ಅಂಟಾರ್ಟಿಕ್ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. 1981ರಲ್ಲಿ ಅಂಟಾರ್ಟಿಕಾದಲ್ಲಿ ಸಂಶೋಧನೆ ನಡೆಸಲು ಭಾರತವು ವೈಜ್ಞಾನಿಕ ದಂಡಯಾತ್ರೆಯನ್ನು ಪ್ರಾರಂಭಿಸುತ್ತದೆ. ಯಾವಾಗ? 1981ರಲ್ಲಿ. ನೋಡಿ, ಈ ಒಂದು ಇಸವಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಆದ ನಂತರ ಪ್ರಪ್ರಥಮವಾಗಿ 1983ರಲ್ಲಿ ಭಾರತವು
ಅಲ್ಲಿ ಮೊಟ್ಟ ಮೊದಲ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ. ಅದಕ್ಕೆ ದಕ್ಷಿಣ ಗಂಗೋತ್ರಿ ಅಂತ ಕರಿತೀವಿ. ದಕ್ಷಿಣ ಗಂಗೋತ್ರಿ ಎಂಬ ಸಂಶೋಧನಾ ಕೇಂದ್ರವನ್ನು 1983ರಲ್ಲಿ ಸ್ಥಾಪನೆ ಮಾಡುತ್ತದೆ. ನಂತರ ಮತ್ತೆರಡು ಸ್ಥಾಪನೆ ಮಾಡುತ್ತದೆ. ಯಾವುದು? ಮೈತ್ರಿ ಎಂಬುದನ್ನು 1989ರಲ್ಲಿ, ಭಾರತಿ ಎಂಬುದನ್ನು 2012ರಲ್ಲಿ. ನೋಡಿ, ದಕ್ಷಿಣ ಗಂಗೋತ್ರಿ 83, ಮೈತ್ರಿ 89, ಭಾರತಿ 2012. ಓಕೆ, ಇನ್ನು ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷಿಯನ್ ರಿಸರ್ಚ್ NCPOR ಬಗ್ಗೆ ನೋಡೋದಾದರೆ ಇದು ಕೇಂದ್ರ ಕಚೇರಿಯಲ್ಲಿದೆ, ಗೋವಾದ ವಾಸ್ಕೋಡ ಗಾಮದಲ್ಲಿದೆ. ಓಕೆ, ಸೊ ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. OECD ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ 2024-25ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರದ ಮುನ್ಸೂಚನೆಯನ್ನು ಡ್ಯಾಶಕ್ಕೆ ಏರಿಸಿದೆ. 6.6%. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. OECD 6.6% ಇರಲಿದೆ ಎಂದು ಹೇಳಿದೆ. ಯಾವ ವರ್ಷ? 2025. ಓಕೆ, ಆರ್ಥಿಕ ವರ್ಷ 2025. 40 ಬೇಸಿಸ್ ಪಾಯಿಂಟ್ಗಳನ್ನು ಏರಿಕೆ ಮಾಡಿದೆ ಅಲ್ಲಿ. ಓಕೆ, ಹಾಗಾದರೆ ಈ OECD ವಿಸ್ತೃತ ರೂಪ ಕೇಳಬಹುದು. ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟು. ಅಷ್ಟೇ ಅಲ್ಲದೆ ನೋಡಿ, 2024-25ರಲ್ಲಿ ಭಾರತದ ಆರ್ಥಿಕತೆ 6.6% ಇರಲಿದೆ ಅಂತ ಅಂದಾಜು ಮಾಡಿದೆ. ಅದೇ 2025-26ಕ್ಕೆ 6.6% ಬೆಳವಣಿಗೆ ದರವನ್ನು ಮುನ್ಸೂಚನೆ ಮಾಡಿರ್ತಕ್ಕಂಥದ್ದು. ಓಕೆ, ಅದರ ಜೊತೆಗೆ OECD ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರದ ನಿರೀಕ್ಷೆಯನ್ನು ಹೆಚ್ಚಿಸಿದ ಇತ್ತೀಚಿನ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಎಂಬುದು ಗಮನಿಸಬೇಕು. 2024-25ರಲ್ಲಿ ಭಾರತೀಯ ಆರ್ಥಿಕತೆ ಅಂದರೆ IMF ಹೇಳಿದಂತೆ 6.8%ಕ್ಕೆ ಏರಿಸಿದೆ. ಇನ್ನು OECD ವಿಶ್ವದ ಆರ್ಥಿಕತೆಯು 3.1%, 2025ರಲ್ಲಿ 3.2% ಬೆಳವಣಿಗೆಯನ್ನು ನಿರೀಕ್ಷಿಸಿದೆ. ಸೊ ರೀಸೆಂಟಾಗಿ ನಾವು ಪ್ರಮುಖವಾಗಿರ್ತಕ್ಕಂಥ ಏಜೆನ್ಸಿಗಳು ಮತ್ತು ಅವು ಯಾವ ವರ್ಷದಲ್ಲಿ ಯಾವ ಒಂದು ಹೆಚ್ಚಳ ಆಗ್ತಾಯಿದೆ ಅಂತ ಹೇಳಿದೆ ಅಂತಂದರೆ ನೋಡೋಣ. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಡೋದಾದರೆ 8% ಇರಲಿದೆ ಅಂತ ಹೇಳಿದೆ 2023-24ರಲ್ಲಿ, 2025-24-25, ಇನ್ನು 25-26. RBI ನೋಡಿ 8% ಮತ್ತು 7% ಅಂತ ಹೇಳಿದೆ. ವಿಶ್ವ ಬ್ಯಾಂಕ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಗಿರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಇನ್ನು ಮೂಡೀಸ್ ಅಂತ ಕರಿತೀವಿ, ಇದು ಮೂಡೀಸ್ ಅಂತ ಮಾಡ್ಕೊಳ್ಳಿ, ಮೂಡೀಸ್ ಆಗಿರ್ಬೋದು, ಇನ್ನು ಮೋರ್ಗನ್ ಸ್ಟ್ಯಾನ್ಲಿ, S&P ಗ್ಲೋಬಲ್ಲು, ವಿಶ್ವಸಂಸ್ಥೆ. ಓಕೆ, ಸೊ ಇನ್ನು OECD ಆಗಿರ್ಬೋದು ಮತ್ತು ಪಿಚ್ ರೇಟಿಂಗ್ಸ್, ಕ್ರಿಸಿಲ್, ಸಿಟಿ ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್. ಸೊ ಇವೆಲ್ಲವೂ ಕೂಡ ರೀಸೆಂಟಾಗಿ 2024ರಲ್ಲಿ ತಮ್ಮ ಈ ಒಂದು ಬೆಳವಣಿಗೆಯ ಮುನ್ಸೂಚನೆಯನ್ನು ಮಾಡಿರ್ತಕ್ಕಂಥದ್ದು.